ಸೊ ಈ ಜನ್ಮದ ಜೋಡಿ ಸಕ್ಸಸ್ಸು ಹ್ಞೂ ಬರೋಕ್ಕೂ ಮುಂಚೆ ಹ್ಞೂ ಆ ಕಂಪೋಸಿಷನ್ ಇವತ್ತಿಗೂ ಜನ್ಮದ ಜೋಡಿ ಟೈಟಲ್ ಟ್ರ್ಯಾಕ್ ಆಗಿರಲಿ ಕೋಲು ಮಂಡೆ ಒಂದೊಂದು ಇವತ್ತಿಗೂ ಎಪಿಕ್ ಸಾಂಗ್ಸ್ ಅವೆಲ್ಲ. ಹೌದು. ಅವತ್ತು ಕ್ಲಾರಿಟಿ ಸಿಗ್ತಿತ್ತಾ? ಈ ಅಪ್ರೂವಲ್ಸ್ ಎಲ್ಲ ಯಾರು ಕೊಡ್ತಾಯಿದ್ರು? ಅಣ್ಣವ್ರ ಮನೆಯಲ್ಲೇ ಕಂಪೋಸಿಂಗ್ ನಡೀತಿತ್ತಾ? ಟಿ ಎಸ್ ನಾಗಾಭರಣ ಸರ್ ಇನ್ವಾಲ್ವ್ಮೆಂಟ್ ಹೆಂಗಿತ್ತು? ಇದು ನನಗೆ ಜನ್ಮ ಜೋಡಿ ಇದು ಅವಕಾಶ ಬಂದಾಗ ಅವರು ಅಣ್ಣವರ ಅಸಿಸ್ಟೆಂಟು ಚೆನ್ನ ಅಂತಿದ್ರು. ಅವ್ರು ಬಂದರು. ಅವರೇ ಇದು ಮಾಡಿದ್ದ ಸೆಲೆಕ್ಟ್ ಮಾಡಿದ ಸಂಖ್ಯೆ ಸ್ಟುಡಿಯೋದಲ್ಲಿ. ಇಲ್ಲ, ಅದು ಇವರು ಯಾರು ನನ್ನ ಅಣ್ಣವರು ಸೆಲೆಕ್ಟ್ ಮಾಡಿದ್ದಿರ್ಬೋದು. ಅದು ಯಾಕಂತಂದರೆ ನಮ್ಮ ಗುರುಗಳು ಹಂಸಲೇಖ ಸರ್ ಮ್ಯೂಸಿಕ್ ಮಾಡಬೇಕಾಗಿತ್ತು. ಅವರು ಆವಾಗ ಸುಗ್ಗಿ ಅಂತ ಒಂದು ಸಿನಿಮಾ ಮಾಡೋಕ್ಕೆ ಸಿದ್ಧತೆ ಮಾಡ್ತಾಯಿದ್ರು. ಅವರು ಅಣ್ಣವರಿಗೆ ಹೇಳಿದ್ರಂತ ನನಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ, ನನ್ನ ಮಗನ ಸಿನಿಮಾ ನಾನು ಮಾಡ್ತಾಯಿದ್ದೀನಿ, ಬೇರೆ ಇದು ಮಾಡಿ ಅಂತ ಅವರು. ಅದು ಅವರಿಗೆ ಅಣ್ಣವರಿಗೆ ವರದಣ್ಣ ಅವರಿಗೆ ಅದು ಏನು ಮಾಡೋದು ಈಗ, ಹಂಸಲೇಖ ಸಾರು ಮಾಡಲ್ಲ ಅಂತ ಇದು ಮಾಡಿದ್ರಲ್ಲ. ಆವಾಗ ಅಣ್ಣವರು ಭೀಮನವ್ರಿಗೆ ಕೊಡೋಣ ಅಂತ ಮಾತುಕತೆ ಆಯ್ತಂತೆ. ಇದೆಲ್ಲ ಏನು ಗೊತ್ತಿಲ್ಲ ನನಗೆ. ಸಂಕೇತದಲ್ಲಿ ನಾನು ಇದು ರಂಗೇನಹಳ್ಳಿಯಾಗಿ ರಂಗಾದ ರಂಗೇಗೌಡ ಅದರದ್ದು ಕೆಲಸ ಮಾಡ್ತಾಯಿದ್ದಾಗ ಚೆನ್ನ ಬಂದರು, ಮನೋಹರ್ ನಾಳೆ ಅಣ್ಣವ್ರ ಮನೆಗೆ ಬರಬೇಕು, ಜನ್ಮದ ಜೋಡಿ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದಾರೆ, ನೀವು ಮ್ಯೂಸಿಕ್ ಮಾಡಬೇಕು ಅಂತ. ನನಗೆ ದಬ್ ಅಂತ ಒಂದು ಭಯ ಒಂಥರ ಶಾಕ್ ಅದು. ಯಾಕಂದರೆ ಅಣ್ಣವರ ಕಂಪ್ನಿಯಲ್ಲಿ ರಾಜನ್ ನಾಗೇಂದ್ರ, ಜಿ ಕೆ ವೆಂಕಟೇಶು, ರಂಗರಾವ್, ಉಪೇಂದ್ರ ಕುಮಾರ್, ಹಂಸಲೇಖ ಸರ್ ಎಲ್ಲ ಘಟಾನುಘಟಿಗಳು ಮ್ಯೂಸಿಕ್ ಮಾಡಿದಂಥ ಜಾಗ ಅದು. ನಾನು ಆ ಲೆವೆಲ್ಗೆ ಇಲ್ಲ, ನಾನೇನು ಸಣ್ಣ ಪುಟ್ಟ ಸಿನಿಮಾಗಳು ಮಾಡ್ಬೋದು ಅಂತ ಒಂದು ನನ್ನ ತಲೆಯಲ್ಲಿ. ಬಟ್ ನಾನು ಮೆಲ್ಲ ತಪ್ಪಿಸ್ಕೊಂಡು ಹೋಗೋದಕ್ಕೆ, ಇಲ್ಲ ನಾಳೆ ನಾನು ಉಡುಪಿಗೆ ಹೋಗ್ತಾ ಇದ್ದೀನಿ, ಒಂದು ಶೂಟಿಂಗ್ ಇದೆ ಇದೇ ಸಿನಿಮಾದ್ದು ಅಂತ. ಅವೆಲ್ಲ ಮುಂದಕ್ಕೆ ಹಾಕ್ರಿ, ನಾಳೆ ಬರಲೇಬೇಕು ನೀವು ಅಣ್ಣವ್ರ ಕಂಪ್ನಿಗೆ ಹಂಗೆಲ್ಲ ಹೇಳೋಂಗಿಲ್ಲ ಅಂತ. ಈಗ ಮುಲಾಜಿ ಹಾಕ್ಕೊಂಡೆ. ಮಾರನೇ ದಿನ ಹೋದೆ. ಅಲ್ಲಿ ನಾಗಾಭರಣ ಸಾರಿದ್ದರು, ಬರ್ಗೂರು ಸಾರಿದ್ದರು, ವರದಣ್ಣ ಅಣ್ಣವರು. ಬನ್ನಿ ಬನ್ನಿ ಅಂತೆಲ್ಲ ಸ್ವಾಗತ ಮಾಡಿ ಎಲ್ಲ ವಿಷಯ ಹೇಳಿದ್ರು. ಈ ಸಿನಿಮಾಕ್ಕೆ ನೀವು ಮ್ಯೂಸಿಕ್ ಮಾಡಬೇಕು ಹಾಗೆ ಅಂತ. ನಾನು ಮುಲಾಜಿಗೆ ಹ್ಞೂ ಆಯಿತು ಅಂತಂದೆ. ನನಗೆ ಅಂಥ ಇದಿರಲಿಲ್ಲ, ಧೈರ್ಯವೇ ಇರಲಿಲ್ಲ ನನ್ನ ಬಗ್ಗೆ. ಯಾಕೆ? ನಾನು ಇದು ಶಿವಣ್ಣನ ಬೇರೆ ಸಿನಿಮಾ, ಶಿವರಾಜ್ ಕುಮಾರ್ ಅವ್ರದ್ದು, ನಾನು ಆ ಲೆವೆಲಿಗೆ ಮಾಡಬಲ್ಲೆನೋ ಅನ್ನೋ ಒಂದು ರೀತಿಯಲ್ಲಿ ಇದಿತ್ತು, ಅಳುಕು ಇತ್ತು. ಎಲ್ಲ ಅಲ್ಲಿ ಒಂದು ಸ್ಟೋರಿ ರಫ್ ಆಗಿ ಹೇಳಿದರು. ಆಮೇಲೆ ನಾಗಾಭರಣ ಅವ್ರು ಹೇಳಿದರು, ಮನೋಹರ್ ನನ್ನ ಜೊತೆ ಬನ್ನಿ, ನಾನು ನಿಮಗೆ ಸ್ಟೋರಿ ಫುಲ್ ಡಿಟೇಲ್ ಹೇಳ್ತೀನಿ ನಮ್ಮ ಆಫೀಸಲ್ಲಿ ಅಂತ. ಭರಣ ಸಾರು ಅವ್ರ ಕಾರಲ್ಲಿ ನಾನು ಕೂರಿಸ್ಕೊಂಡು ಸೀತಾ ಸರ್ಕಲಲ್ಲಿ ಅವ್ರ ಮನೆಗೆ ಕರ್ಕೊಂಬಂದು ಕಥೆಯೆಲ್ಲ ಹೇಳ್ತಾ ಹೋದರು. ಕಥೆಯೆಲ್ಲ ಹೇಳ್ತಾ ಹೋದಾಗ ನನಗೆ ಒಂದು ಇದಾಯಿತು, ಇದೊಂದು ಒಳ್ಳೆಯ ಅವಕಾಶ, ಇಲ್ಲಿ ನಾನು ಸ್ಕೋರ್ ಮಾಡಬೇಕು ಅಂತ ಎಲ್ಲೆಲ್ಲಿ ಸಾಂಗ್ ಮಾಡ್ಬೋದು ಎಲ್ಲ ನಾನು ಗುರುತಾಕ್ಕೊಂಡೆ. ಓಹೋ. ಗುರುತಾಕ್ಕೊಂಡಾಗ ಒಂದು 12 ಹಾಡು ಮಾಡ್ಬೋದು ಅಂತ ನನಗೆ ನನ್ನ ಮನಸ್ಸಿಗೆ. ಭರಣ ಸರ್ ಹೇಳಿದ್ರು, ಇದರಲ್ಲಿ ಒಂದು 6 ಹಾಡು ಮಾಡಬೇಕು ಸರ್. 12 ಸಾಂಗ್ ಜಾಗ ಇದೆ ಸರ್. ಅಷ್ಟು ರೀ, 12 ಸಾಂಗ್ ನಿಮ್ಮ ಸಾಂಗೇ ಮಾಡ್ಕೊಂಡು ಕೂತ್ಕೋಬೇಕಾ, ನಾವು ಡೈಲಾಗ್ ಮಾಡೋದು ಬೇಡವೇನ್ರಿ? ಆಗಲ್ಲ, ನೀವು ಪಿಕ್ಚರ್ಗೆ 6 ಹಾಡು ಮಾಡೋದು ಅಂದರು. ಯಾವ್ಯಾವುದಂತ ಅದರಲ್ಲಿ 6 ಹಾಡು ನಾನು ಗುರ್ತು ಹಾಕ್ಕೊಂಡಿದ್ದೆ, ಇನ್ನು 6 ನಾನು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೆ. ಅದರಲ್ಲಿ ಕ್ಯಾನ್ಸಲ್ ಆಯಿತು. ಮತ್ತು ಈ 6 ಹಾಡಿಗೆ ರೆಡಿ ಆದೆ. ಫಸ್ಟು ಇದು ರಾಟೆಯಲ್ಲಿ ರಾಟೆ ತೊಟ್ಲಲ್ಲಿ ಮಗನು ಅದು. ನಾನು ಆ ಸಿಚುವೇಶನ್ ಹೇಳಿದಾಗ ಇಬ್ಬರು ನೋಡ್ತಾರೆ, ಜಾತ್ರೆಗೆ ಬರ್ತಾರೆ, ಪರಸ್ಪರ ನೋಡ್ತಾರೆ, ಒಂದು ಲವ್ ಎಟ್ ಫಸ್ಟ್ ಸೈಟ್ ಥರ ಆಗುತ್ತೆ ಅಂತೆಲ್ಲ ನಾಗಾಭರಣ ಅವರು ಹೇಳಿದರು. ಅದೇ ಮನಸ್ಸಲ್ಲಿ ಇಟ್ಕೊಂಡು ಅದಕ್ಕೆ ಹಿಂದೆ ಅದಕ್ಕೆ ಸ್ಫೂರ್ತಿ ಏನಂದರೆ ಇದು, ಇವ ಯಾವ ಸೀಮೆ ಗಂಡು ಕಾಣಮ್ಮೋ, ಹಂಸಲೇಖ ಸರ್ ಆಲ್ರೆಡಿ ಮಾಡಿ ಆಗಿದೆ ಇವೆಲ್ಲ. ನಾನು ಅದನ್ನೇ ಇವನ್ಯಾರ ಮಗನೋ ಹಿಂಗವನಲ್ಲ ಅಂತ. ಫಸ್ಟ್ ಡೇ ಈ ಕಡೆ ಶಾಸ್ತ್ರಿ, ಈ ಕಡೆ ಡೋಲಕ್ ಶೇಖರು, ಮಧ್ಯ ನಾನು ಕೂತ್ಕೊಂಡು ನನ್ನದೊಂದು ಪುಟಾಣಿ ಕೀಬೋರ್ಡ್ ಇತ್ತು, ಅದ್ರ ಇಟ್ಕೊಂಡು ನಾನು ನನ್ನ ಪಾಡಿಗೆ ನಾನು ಗುನುಗ್ತಾ ಇದ್ದೆ. ಶಾಸ್ತ್ರಿಗೆ ಮೇಲೆ ಹೇಳಿದೆ, ಶಾಸ್ತ್ರಿ ಇದು ಒಂದು ಟ್ಯೂನ್ ಇದೆ ನೋಡಿ, ಅಣ್ಣವ್ರು ಎದುರುಗಡೆ ಕೂತಿದ್ದಾರೆ, ಅವ್ರು ಕುತೂಹಲದಿಂದ ಕೂತಿದ್ದಾರೆ,
ಅಣ್ಣವರು ಇನ್ವಾಲ್ವ್ ಆಗ್ತಿದ್ರಾ? ಅವರು ವರದಣ್ಣ ಇಬ್ಬರು ಅಣ್ಣ ತಮ್ಮಂದರು ಇಬ್ಬರು ಕಂಪೋಸಿಂಗಲ್ಲಿ, ಎಲ್ಲ ಕಂಪೋಸಿಂಗಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಇದ್ದೇ ಇತ್ತು. ಓಹೋ. ಅವರು ನಾನು ಟ್ಯೂನಿಂಗ್ ಹೇಳಿದೆ, ಇವನ್ಯಾರ ಮಗನು ಹಿಂಗವನಲ್ಲ ಅಂದಾಗ ಅಣ್ಣವರು ಮುಂದುವರಿಸಿ ಚೆನ್ನಾಗಿದೆ ಅಂದರು. ನಮ್ಗೆ ಉರ್ದಂಸಕ್ಕೆ ಹೇಳ್ತಾರೆ ಅಂದ್ಬಿಟ್ಟು ಆ ಪಲ್ಲವಿ ಮುಗಿಸಿ ಶಾಸ್ತ್ರಿಗೆ ಹೇಳಿದೆ. ಶಾಸ್ತ್ರಿ ಹಾಡಿದರು. ನಾನು ಕೀಬೋರ್ಡಲ್ಲಿ ಅದೊಂದು ನನ್ನದೇ ಒಂದು ಕೀಬೋರ್ಡಲ್ಲಿ ರಿದಮ್ ಇತ್ತು, ಪ್ಯಾಡ್ ಇತ್ತು. ದುಮ್ 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 ತಕ್ಕ ಚಿಕ್ಕ ದುಮ್ ದುಮ್ ನಾನು ಕೈಯಲ್ಲಿ ನೋಡಿಸ್ಕೊಂಡು ಇದು ಮಾಡ್ತಾಯಿದ್ದೆ. ಅದಾಯಿತು. ಅಣ್ಣವ್ರು ಹಾಗೆ ನೋಡಿಕೊಂಡು ರೆಕಾರ್ಡಿಂಗಲ್ಲಿ ಇದೇ ರಿದಮ್ ಬರುತ್ತಲ್ವ ಅಂದರು. ಮಾಡ್ಬೋದು ಸರ್ ಅಂತ. ಆಮೇಲೆ ಇನ್ನೊಂದು ಟ್ಯೂನ್ ಮಾಡಿದೆ. ಇನ್ನೊಂದು ಟ್ಯೂನ್ ಮಾಡಿದಾಗ ಅಣ್ಣವ್ರು ಕೇಳಿದ್ರು, ಇದ್ಯಾಕೆ ಇದ್ಯಾವುದಕ್ಕೆ? ಅದೇ ಸಿಚುವೇಶನ್ಗೆ. ಇಲ್ಲ ನಮ್ಮ ಸಂಸ್ಥೆಯಲ್ಲಿ ಒಂದು ಟ್ಯೂನು ಇಷ್ಟ ಆಗಿಬಿಟ್ರೆ ನಮಗೆ ಓಕೆ ಅಂತ ಆದರೆ ಎರಡನೇದು ನಾವು ಕೇಳಲ್ಲ ಅಂತ. ಓಹೋ. ನಾನು ಇದು 96ನೇ ಇಸ್ವಿಯಲ್ಲಿ, 92ರಿಂದ 96ನೇ ಇಸ್ವಿಯಲ್ಲಿ ನಾನು ಒಂದೊಂದು ಸಿನಿಮಾಕ್ಕೂ 10 ಟ್ಯೂನು 20 ಟ್ಯೂನು. ಕೆ ವಿ ರಾಜ್ ಸರ್ದಾದರೆ 70-80 ಟ್ಯೂನ್ ಮಾಡಿದ್ದೀನಿ ನಾನು. ಇದು ಯುದ್ಧ ಸಿನಿಮಾಕ್ಕೆ 86 ಟ್ಯೂನ್ ಮಾಡಿದ್ದು ನಾನು. ದೇವ್ರೆ. ಆಮೇಲೆ ಇದು ಓ ಗಂಡಸರೆ ನೀವೆಷ್ಟು ಒಳ್ಳೆಯವರು ಸಿನಿಮಾಕ್ಕೆ ಒಂದು 30 ಟ್ಯೂನು ಮಾಡಿದ್ದೆ. ಅದರಲ್ಲೂ ಅವರು ಆರಿಸ್ಕೊಂಡು ಆ ಥರ. ಅದೊಂದು ಎಕ್ಸ್ಪೀರಿಯೆನ್ಸು ಬೇರೆ. ಸೊ ಅದೆಲ್ಲ ನೋಡಿದಾಗ ಒಬ್ಬೊಬ್ಬ ಡೈರೆಕ್ಟ್ರು ಇಷ್ಟಿಷ್ಟು ಟ್ಯೂನ್ ಕೇಳ್ತಾನೆ ಒಂದು ಸಿಚುವೇಶನ್ಗೆ ಅಂತ ನನ್ನ ತಲೆಯಲ್ಲಿ ಇದ್ದಿದ್ದರಿಂದ ಇನ್ನೊಂದು ಟ್ಯೂನ್ ಮಾಡಿದ್ರು ಬೇಡ ಅಂದರು ಅಣ್ಣವರು. ಸಾಕು, ಇದೇ ಚೆನ್ನಾಗಿದೆ, ಇದು ನಮಗೆ ಓಕೆ ಆಗಿದೆ ಅಂತ. ಫಸ್ಟ್ ಇದರಲ್ಲಿ ಪಾಸ್ ಆಗ್ಬಿಟ್ಟೆ ನಾನಂತ. ಮತ್ತು ಮಧ್ಯಾಹ್ನ ಮೇಲೆ ಇನ್ನೊಂದು ಟ್ಯೂನ್ ಮಾಡಿದೆ. ಅದು ಜನ್ಮದ ಜೋಡಿ ನೀನು ಕನಕ ಅದು ಆಯಿತು. ಓಕೆ. ಅದರ ನೆಕ್ಸ್ಟ್ ಡೇ ಸೀರೆ ಎಲ್ಲೆಲ್ಲೋ ಅದು ಓಕೆ ಆಯಿತು. ಎಲ್ಲ ಒಂದೊಂದೇ ಟ್ಯೂನ್ ಓಕೆ ಆಯಿತು. 2 ದಿನಕ್ಕೆ 4 ಟ್ಯೂನ್ ಓಕೆ ಆಯಿತು. ಇನ್ನೆರಡು ನೆಕ್ಸ್ಟು ಕೋಲ್ಮಂಡೆ. ಅದು ಆ ಸನ್ನಿವೇಶಕ್ಕೆ ನಾನು ಕೋಲ್ಮಂಡೆ ಟ್ಯೂನ್ ಮಾಡಿರಲಿಲ್ಲ. ನಾನು ಬೇರೆ ಒಂದು ಟ್ಯೂನ್ ಮಾಡಿದ್ದೆ. ಅಣ್ಣವರು ರಿಯಾಕ್ಷನ್ ಇಲ್ಲ. ಈ 4 ಟ್ಯೂನು ಓಕೆ ಆದಾಗ ಅವರು ಖುಷಿಯಲ್ಲಿ ಅವರು ಮಾತಾಡಿದ ಅವ್ರ ಎಕ್ಸ್ಪೀರಿಯೆನ್ಸು ಗುಬ್ಬಿ ಕಂಪ್ನಿದ್ದೆಲ್ಲ ಇದು ಮಾಡ್ಕೊಂಡು, ಆಮೇಲೆ ಸ್ವೀಟು ಥರ ಕೇಳಿ, ಮನೋಹರ್ಗೆ ಸ್ವೀಟ್ ಇಷ್ಟ ಕೊಡ್ರಪ್ಪ ಅವ್ರಂತ ಈ ಥರ. ಆಮೇಲೆ ಕುರ್ಕುಲ್ ತಿಂಡಿ ಇದೆಲ್ಲ ಬಂದು ಸಮಾರಾಧನೆ ಆಗ್ತಾಯಿತ್ತು. ಈ ಟ್ಯೂನು ಹೇಳಿದಾಗ ಶಾಸ್ತ್ರಿಗೆ ನಾನು ಟ್ಯೂನ್ ಹೇಳಿ ಶಾಸ್ತ್ರಿ ಅದನ್ನು ಆಡಿ ತೋರಿಸಿದಾಗ ಅಣ್ಣವರು ಸೈಲೆಂಟಾಗಿ ಹಳೆ ಅನುಭವಗಳು ಹೇಳೋಕ್ಕೆ ಶುರು ಮಾಡಿದ್ರು. ಗುಬ್ಬಿ ಕಂಪ್ನಿ ಅನುಭವಗಳು ಹೇಳ್ತಾಯಿದ್ರು. ಆಮೇಲೆ ನಾವು ನಾಟಕದಲ್ಲಿ ಯಾವ್ಯಾವ ಹಾಡುಗಳು ಮಾಡ್ತಿದ್ವಿ, ನಾವು ಈ ಬೇಗಡೆ ರಾಗದಲ್ಲಿ ಒಂದು ಆವಾಗಲೇ ಕೇಳಿದ್ವಿ, ಬೇಗಡೆ ರಾಗ ಅಂತ ಒಂದಿದೆ ಅಂತ. ರಾಗಗಳ ಹೆಸರೇ ಗೊತ್ತಿಲ್ಲ ನನಗೆ. ಒಂದೊಂದೇ ಹೇಳ್ತಾ ಇದ್ದಾರೆ ಅಣ್ಣವರು. ಆಮೇಲೆ ನಾಗಾಭರಣ ಏನು ಹೇಳಿದಂದರೆ, ಸರ್ ಇದು ಟ್ಯೂನು ನಾಳೆ ರೆಡಿ ಮಾಡ್ಕೊಂಡು ಬರ್ತೀವಿ ಅಂತ. ಅರ್ಜೆಂಟ್ ಏನಿಲ್ಲ, ಪರವಾಗಿಲ್ಲ, ಈಗ 4 ಟ್ಯೂನ್ ಓಕೆ ಆಗಿದೆಯಲ್ಲ, ಫಾಸ್ಟ್ ಇದ್ದಾರೆ ಮಾಡ್ತಾರೆ ಅಂದ್ಬಿಟ್ಟು ಅಣ್ಣವರು ವರದಣ್ಣ ಇಬ್ಬರು ಅದು ಮಾಡಿದ್ರು. ಆಮೇಲೆ ಬರ್ತಾ ಅವರು ಕರ್ಕೊಂಬಂದರು ಭರಣ ಸರ್ ನನ್ನ ಅವ್ರ ಆಫೀಸಿಗೆ. ನೋಡಿದ್ರಲ್ಲ, ಅಣ್ಣವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಅವರು ಇಷ್ಟ ಇಲ್ಲ ಅಂತ ಹೇಳಲ್ಲ, ಬೇರೆನೋ ವಿಚಾರ ಮಾತಾಡ್ತಾರೆ. ಅದರ ಅರ್ಥ ನಾವು ಮಾಡ್ಕೋಬೇಕು ಅವ್ರಿಗೆ ಇಷ್ಟ ಆಗಿಲ್ಲ ಈ ಟ್ಯೂನು ಅಂತ. ನೋಡಿ, ಈಗ ನೆಕ್ಸ್ಟ್ ನೀವು ಏನು ಮಾಡಿ ಅಂದರೆ, ನಾನು ಒಂದು ಕ್ಯಾಸೆಟ್ ಕೊಡ್ತೀನಿ ಕಂಸಾಳೆ ಮಾದೇವಯ್ಯ ಅವ್ರದ್ದು, ಅದನ್ನು ಕೇಳಿ ಕಂಸಾಳೆ ಸ್ಟೈಲಲ್ಲಿ ಮಾಡಿ ಅಂತ ಭರಣ ಸರ್ ಹೇಳಿದ್ರು. ಸೊ ಆ ಕ್ಯಾಸೆಟ್ ರಾತ್ರಿ ಎಲ್ಲ ಕೇಳಿಕೊಂಡು ಬೆಳಿಗ್ಗೆ ರೆಡಿಯಾಗಿ ಶಾಸ್ತ್ರಿಗೆ ಹೇಳಿದೆ. ಅಷ್ಟೊತ್ತಿಗೆ ಆ ಹಾಡು ಮಾಡೋದಕ್ಕೆ ದೊಡ್ಡರಂಗೇಗೌಡರನ್ನ ಕರೆಸಿದ್ರು. ದೊಡ್ಡರಂಗೇಗೌಡರನ್ನ ಕೂರಿಸ್ಬಿಟ್ಟು ಈ ಟ್ಯೂನು ಹೇಳಿದೆ. ಅವರು ಅದನ್ನು ಆ ಒಂದು ಪ್ರೇಮಗೀತೆ ಮಾಡಿದ್ರು. ಕೋಲ್ಮಂಡೆ ಜಂಗಮ ದೇವರ ಗುರುವೆ ಅದನ್ನು ಅದು ಮಾಡಿ ಶಾಸ್ತ್ರಿ ರಿಹರ್ಸಲ್ ಮಾಡಿಕೊಂಡು ಅದನ್ನು ಪ್ರೆಸೆಂಟ್ ಮಾಡಿದಾಗ ಅಣ್ಣವರು ವರದಣ್ಣ ಇಬ್ಬರಿಗೂ ಖುಷಿಯಾಗಿ, ಇದು ಚೆನ್ನಾಗಿದೆ, ಇದು ಇಟ್ಕೊಳ್ಳಿ, ಇದು ಓಕೆ ನಮಗೆ ಅಂತ.